ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಎಷ್ಟು ಜನ್ಮಗಳ ನಂತರ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ಬಾಪೂಜಿಯವರು ಹೇಳುವಂತೆ ಆತ್ಮಜ್ಞಾನ ಎನ್ನುವುದು ಒಂದೇ ಜನ್ಮದಲ್ಲಿ ಆಗುವುದಿಲ್ಲ. ಬಹಳ ಜನ್ಮಗಳ ನಂತರ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ಆತ್ಮಜ್ಞಾನದ ಪ್ರಾಪ್ತಿಗಾಗಿ ಆತ್ಮ ಮೊದಲು ಅನೇಕ ಜನ್ಮಗಳವರೆಗೆ ಭಕ್ತಿ ಮಾಡುತ್ತದೆ. ಅಂದರೆ ಮೊದಲು ಆತ್ಮ ಭಕ್ತಿ ಮಾರ್ಗದಲ್ಲಿ ಅನೇಕ ಜನ್ಮಗಳನ್ನು ಕಳೆಯುತ್ತದೆ. ನಂತರವೇ ಅದಕ್ಕೆ ಆತ್ಮಜ್ಞಾನ ಸಿಗೋದು. ಭಕ್ತಿ ಮಾರ್ಗದಲ್ಲೂ ಕೂಡ ಆತ್ಮಜ್ಞಾನದ ಬಗ್ಗೆ ಬಹಳಷ್ಟು ಹೇಳಲಾಗಿದೆ. ಆತ್ಮಜ್ಞಾನ ಮತ್ತು ಆತ್ಮ ಚೈತನ್ಯ ಸ್ವರೂಪ ಇದರ ಬಗ್ಗೆ ಬಹಳಷ್ಟು ನಾವು ಭಕ್ತಿ ಮಾರ್ಗದಲ್ಲೂ ಜ್ಞಾನವನ್ನು ಪಡೆಯಬಹುದು. ಆತ್ಮದ ಅನುಭೂತಿ ಪಡೆಯಲು ನಾವು ಅಂತರ್ಮುಖಿಗಳಾಗಬೇಕು. ಅಂತರ್ಮುಖಿ ಸದಾ ಸುಖಿ ಎನ್ನುತ್ತಾರೆ ಬಾಪೂಜಿಯವರು. ಭಕ್ತಿ ಮಾರ್ಗದಲ್ಲಿ ಆತ್ಮ ಹೃದಯದಲ್ಲಿ ಇರುತ್ತದೆ, ಹಣೆಯಲ್ಲಿ ಇರುತ್ತದೆ ಅಂತೆಲ್ಲ ಆತ್ಮನ ಇರುವಿಕೆಯನ್ನು ಹೇಳುತ್ತಾರೆ. ಆತ್ಮ ಅನ್ನುವುದು ಇದ್ದೇ ಇದೆ. ಆತ್ಮದ ಅನುಭವವನ್ನು ಪಡೆಯಬೇಕೆಂದರೆ ಮೊದಲು ಅಂತರ್ಮುಖಿಯಾಗಿ ಆತ್ಮದ ಮೇಲಿನ ಮಾಯೆಯ ಪೊರೆಯನ್ನು ಅಂದರೆ ಆವರಣಗಳನ್ನು ತೆಗೆದುಹಾಕಬೇಕು. ಮನುಷ್ಯ ಆತ್ಮ ಜೀವಾತ್ಮವಾಗಿ ಬಿಟ್ಟಿದ್ದಾನೆ. ಸದಾ ಭೌತಿಕ ಮಾಯೆಯಲ್ಲಿ ಇರುತ್ತಾನೆ. ಆತ್ಮ ಬಹಿರ್ಮುಖಿ ಅವಸ್ಥೆಯಲ್ಲೇ ಉಳಿದು ಬಿಟ್ಟಿದೆ. ಆತ್ಮದ ಇರುವಿಕೆಯನ್ನು ಅದರ ಅನುಭೂತಿಯನ್ನು ಪಡೆಯುವ ಪ್ರಯತ್ನ ಯಾರೂ ಮಾಡುತ್ತಿಲ್ಲ. ಬಹಿರ್ಮುಖಿ ಆತ್ಮಗಳ ಮೇಲೆ ಕರ್ಮ ವಿಕರ್ಮಗಳ ಭಾರ ತುಂಬಿಕೊಂಡು ಬಿಟ್ಟಿದೆ. ಇಂತಹ ಆತ್ಮಗಳು ಯಾವ ಪುರುಷಾರ್ಥ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚಿ ಕೂರಲು ಆಗುತ್ತಿಲ್ಲ. ಬಹಿರ್ಮುಖಿಗಳಾದಂತಹ ಆತ್ಮಗಳಿಗೆ ಒಂದು ಕ್ಷಣ ಧ್ಯಾನ ಹತ್ತುವುದು ಕೂಡ ಬಹಳ ಕಷ್ಟ. ಆತ್ಮನ ಅನುಭೂತಿ ಅಂತೂ ಸಾಧ್ಯವೇ ಇಲ್ಲ. ಮೊದಲು ಭಕ್ತಿ ಮಾರ್ಗದಲ್ಲಿ ಇದ್ದು ಆತ್ಮಗಳು ನಂತರ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಅಂದರೆ ಭಕ್ತಿಯ ಫಲ ಜ್ಞಾನವಾಗಿದೆ. ಜ್ಞಾನ ಮಾರ್ಗದಲ್ಲಿ ಆತ್ಮ ಮತ್ತು ಪರಮಾತ್ಮನನ್ನು ಯಥಾವಿಧಿ ತಿಳಿಯಲು ಸಾಧ್ಯವಾಗುತ್ತದೆ. ತಿಳಿದುಕೊಳ್ಳಲು ಆತ್ಮ ಕಷ್ಟಪಡಬೇಕು. ಆಗ ಮಾತ್ರ ಇದರ ಜ್ಞಾನ ಸಂಪೂರ್ಣ ಪಡೆಯಲು ಸಾಧ್ಯ. ಆಗ ಅದಕ್ಕೆ ಆತ್ಮ ಸ್ವರೂಪದ ಅನುಭೂತಿಯಾಗುತ್ತದೆ. ಆತ್ಮ ಸ್ವರೂಪದ ಸ್ಥಿತಿಗೆ ಬರಬೇಕೆಂದರೆ ಮನಸ್ಸನ್ನು ಬಹಳ ಸಂಯಮದಲ್ಲಿ ಇಡಬೇಕು. ಅಂದರೆ ಮನಸ್ಸನ್ನು ಮೌನವಾಗಿಸಬೇಕು. ಯಾವುದೇ ವಿಚಾರಗಳು ಮನದಲ್ಲಿ ಏಳಬಾರದು. ಮನದ ಮೌನವನ್ನು ಆಚರಿಸಬೇಕು. ಕರ್ಮಯೋಗಿ ಜೀವನವನ್ನು ನಡೆಸಬೇಕು. ಕರ್ಮಯೋಗ ಅಥವಾ ಕರ್ಮಯೋಗಿ ಜೀವನ ಅಂದರೆ ಸದಾ ಮನಸ್ಸನ್ನು ಪರಮಾತ್ಮನ ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ ಇರಿಸುವುದು. ಜ್ಞಾನವನ್ನು ಎಲ್ಲರೂ ಪಡೆಯಬಹುದು, ತಿಳಿದುಕೊಳ್ಳಬಹುದು. ಆದರೆ ಕೇವಲ ಜ್ಞಾನ ತಿಳಿದಾಗ ಆತ್ಮನ ಅನುಭವ ಆಗುವುದಿಲ್ಲ. ಆತ್ಮಜ್ಞಾನವನ್ನು ಆಚರಣೆಗೆ ತರಬೇಕು. ಮಾಯೆಯ ಸಾಗರದಲ್ಲಿ ಕಳೆದು ಹೋದ ಆತ್ಮವನ್ನು ಹುಡುಕಿ ಪರಮಾತ್ಮನೊಂದಿಗೆ ಕನೆಕ್ಟ್ ಮಾಡಬೇಕಾಗಿದೆ. ಆಗ ಪರಮಾತ್ಮ ಇಚ್ಛೆಪಟ್ಟರೆ ಒಂದು ಸೆಕೆಂಡ್ನಲ್ಲಿ ಆತ್ಮನನ್ನು ಕರ್ಮಬಂಧನದಿಂದ ಮುಕ್ತಿ ಕೊಡಿಸಿ ಆತ್ಮಸ್ವರೂಪದ ಅನುಭೂತಿಯನ್ನು ಆ ಪರಮಾತ್ಮ ಮಾಡಿಸುತ್ತಾನೆ. ಇದು ಪರಮಾತ್ಮನ ಕೈಯಲ್ಲಿದೆ. ಈ ಸ್ಟೇಜ್ಗೆ ಬರಲಿಕ್ಕೆ ಮೊದಲು ನಾವು ಪರಮಾತ್ಮನನ್ನು ಸದಾ ಧ್ಯಾನ ಯೋಗದಿಂದ ಪ್ರತಿಕ್ಷಣ ನಮ್ಮ ಮನದಲ್ಲಿ ನೆಲೆಯಾಗುವಂತೆ ಮಾಡಿಕೊಳ್ಳಬೇಕು. ಒಂದು ಕ್ಷಣವೂ ಮನಸ್ಸು ಪರಮಾತ್ಮನಿಂದ ದೂರವಾಗಬಾರದು. ಇಂತಹ ಸ್ಥಿತಿಗೆ ಆತ್ಮ ಬಂದಾಗ ಮಾತ್ರ ಪರಮಾತ್ಮನು ತನ್ನ ಇಚ್ಛೆಯಿಂದ ನಮಗೆ ಕರ್ಮಬಂಧನದಿಂದ ಮುಕ್ತಿಯನ್ನು ಕೊಡಿಸಿ ಆತ್ಮದಲ್ಲಿ ಚೈತನ್ಯ ಶಕ್ತಿಯನ್ನು ತುಂಬುತ್ತಾನೆ. ಆಗ ಆತ್ಮ ಪರಂ ಶಾಂತವಾಗುತ್ತದೆ. ಸದಾ ನಿತ್ಯಾನಂದ ಮತ್ತು ನಿಜಾನಂದ ಸ್ಥಿತಿಗೆ ಬರುತ್ತದೆ ಆತ್ಮ. ಪರಂ ಶಾಂತಿ.
Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.